ಮೊಹರಂ ತೆಂಡದಾರರಿಂದ ಮನ ಬಂದಂತೆ ತೆರಿಗೆ ಹಣ ವಸೂಲಿ. ಪುರಸಭೆ ಕಾರ್ಯಾಲಯದ ಮುಂದೆ ಅಂಗಡಿಗಳ ಮಾಲೀಕರಿಂದ ಆಕ್ರೋಶ. ಗುತ್ತಿಗೆ ಪಡೆದ ಗುತ್ತಿಗೆದಾರನಿಂದ ಹೆಚ್ಚು ಹಣ ವಸೂಲಿ ನಡೆಯಿತಾ? ಲಿಂಗಸೂರು ತಾಲೂಕು ಮುದಗಿಲ್ ಹೋಬಳಿಯಲ್ಲಿ ನೆಲ ಬಾಡಿಗೆ ಟೆಂಡರ್ ಪಡೆದ ಗುತ್ತಿಗೆದಾರ ಅಂಗಡಿಗಳ ಮಾಲೀಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪುರಸಭೆ ಕಾರ್ಯಾಲಯಕ್ಕೆ ಅಂಗಡಿ ಮಾಲೀಕರು ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. 2025ರ ಮೊಹರಂ ಹಬ್ಬದ ನಿಮಿತ್ತ ಚೌಡಿ ಕಟ್ಟೆ ಹತ್ತಿರ ಇರುವಂತಹ ನೆಲ ಮಾಡಿಗೆ ಟೆಂಡರ್ 4,26,000 ರೂಪಾಯಿಗಳಿಗೆ ಟೆಂಡರ್ ಆಗುತ್ತೆ. ಸುಮಾರು ವರ್ಷಗಳಿಂದ ಅಂಗಡಿಗಳು ಹಾಕಿರ್ತಾರೆ. ಆದರೆ ಗುತ್ತಿಗೆ ಪಡೆದಂತಹ ಗುತ್ತಿಗೆದಾರ ಕಳೆದ ವರ್ಷಕ್ಕಿಂತ ಈ ಬಾರಿ ಅಂಗಡಿಗಳ ಮಾಲೀಕರ ಬಳಿ 3,000, 5,000ವರೆಗೆ ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಿದ್ದಾರಂತೆ. ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಗುತ್ತಿಗೆದಾರ ಹೆಚ್ಚಿನ ಹಣ ಕೊಡಬೇಕಾದ್ರೆ ಅಂಗಡಿಗಳನ್ನ ಕಿತ್ಕೊಂಡು ಹೋಗಿ ಎಂದು ಹೇಳುತ್ತಿದ್ದಾನೆ ಎಂದು ಅಂಗಡಿ ಮಾಲೀಕರು ಆರೋಪಿಸಿದರು. ಪುರಸಭೆ ಆವರಣದಲ್ಲಿ ಕೆಲ ಗೊಂದಲ ವಾತಾವರಣ ನಿರ್ಮಾಣವಾಗಿತ್ತು. ಮುಖ್ಯಾಧಿಕಾರಿ ಹಾಗೂ ಅಂಗಡಿ ಮಾಲೀಕರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಈ ಕೂಡಲೇ ನಮಗೆ ನ್ಯಾಯ ಕೊಡಿಸಬೇಕೆಂದು ಅಂಗಡಿಗಳ ಮಾಲೀಕರು ಪತ್ರಕರ್ತರ ಮುಂದೆ ಅಳಲು ತೋಡಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ವ್ಯಾಪಾರಸ್ಥರು ಭಾಗಿಯಾಗಿದ್ದರು. ವರದಿ ಲಖನ್ ಮುದಗಲ್. ಆಮೇಲೆ ಅಂಗಡಿ ಯಾವ್ದು ಅಂತೇಳಿ ನನ್ನೂರು ಗುಂಟಕ್ಕಲ್ಲ ಆಂಧ್ರದಿಂದ ಬಂದೀವಿ. 20 ವರ್ಷದಿಂದ ಅಂಗಡಿ ಹಚ್ತಾ ಇದ್ದೀವಿ. 1 ವರ್ಷ 2 ವರ್ಷದಿಂದ ಹಚ್ತಾ ಇಲ್ಲ, 20 ವರ್ಷದಿಂದ ಹಚ್ತಾ ಇದ್ದೀವಿ. ಫಸ್ಟ್ ಏನು ತೊಗೋತಿದ್ರು ಆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ದುಡ್ಡು ಬಂದು ನೀವು ಅಂಗಡಿ ತೆಗೀರಿ, ನಿಮ್ಮ ಜಾಗ ಎಷ್ಟು ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ಕೊಡಬೇಕಂದ್ರೆ ಎಲ್ಲಿಂದ ತಂದು ಕೊಡ್ಬೇಕು? ನಾವು ಮುಂಚೆ ಎಷ್ಟು ಕೊಡ್ತಿದ್ವಿ, ಈಗ ಎಷ್ಟು ಕೊಡ್ತೀವಿ? ಮುಂಚೆ 30 ಫೀಟ್ ಅಂಗಡಿ ನಂದಿಲ್ಲ. ಇವರೇ ಇದ್ದಾರೆ ಸರ್ ಪ್ರೆಸೆಂಟ್ ಇವರೇ ಇದ್ದಾರೆ ಸರ್. ಅದು ಅಂತ ನಾನು ಅಧ್ಯಕ್ಷ ಅಂತ ಹೇಳಂಗಿಲ್ಲ. ನಿಮ್ಮ ಅಂತ ಪ್ರಾಬ್ಲಮ್ ಐತೆ ಮನವಿ ಕೊಟ್ಟರೆ ನಾನು ಸ್ಪಂದಿಸ್ತೀನಿ. ಅದು ಬಿಟ್ಟು ನೀವೇ ಅಲ್ಲ ಫಸ್ಟ್ ಕೇಳಿ ಇದು ಇದೇ ರೀತಿ ಹಂಚಿಕೊಂಡಾರ ನಿಮ್ದು ಹಂಚ್ಕೊಡಿ. ಅವ್ರದ್ದು ಅಂತ ಸರ್ಕಾರ ನಮ್ಮ ಮುನ್ಸಿಪಾಲಿಟಿ ಏನು ಫಿಕ್ಸ್ ಮಾಡಿದ್ವಿ ಆ ರೇಟ್ನಾಗ ಏನಂತಾರೆ ತೊಗೊಂಡಿದ್ರೆ ಓಕೆ. ಹೆಚ್ಚಿಗೆ ತೊಗೊಂಡಿದ್ರು ಅಂದರೆ ನೋಟಿಸ್ ಕೊಡ್ತೀವಿ, ವಾಪಸ್ ಕೊಡ್ತೀವಿ.